ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿಯ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿಯ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಲೋಕೋಪಯೋಗಿ ಸಚಿವರು ಕೇಂದ್ರ ಸರ್ಕಾರ ದರ ಏರಿಕೆ ನಿಯಂತ್ರಣ ಮಾಡಬೇಕಾಗಿತ್ತು, ಮಾಡಿಲ್ಲ. ಚುನಾವಣೆ ಮುಗಿದ ಬಳಿಕ ಬೆಲೆ ಏರಿಸೋದು ಬಿಜೆಪಿಯ ಸ್ಟ್ರಾಟಜಿ. ಬಿಜೆಪಿಯವರು 6 ತಿಂಗಳಿಗೊಮ್ಮೆ ಬೆಲೆ ಏರಿಕೆ ಮಾಡ್ತಾರೆ. ದರ ಬಗ್ಗೆ ಬಿಜೆಪಿಯ ಸೀನಿಯರ್ ಲೀಡರ್ಸ್ಗಳು ಮಾತಾಡಬೇಕಿತ್ತಲ್ಲ, ಯಾಕೆ ಮಾತಾಡಲಿಲ್ಲ? ದರ ಏರಿಕೆಯ ಬಗ್ಗೆ ಜನ ತೀರ್ಮಾನಿಸ್ತಾರೆ ಎಂದ ಸಾಹುಕಾರ್. ನರೇಂದ್ರ ಮೋದಿಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತರಹದ ಒಂದು ಪ್ರಬುದ್ಧ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ. ಇದೇನು ಹೊಸದಲ್ಲ ರೈ. ಸುಮಾರು 2-3 ದಿನ ಚುನಾವಣೆ ಮುಗಿದ ತಕ್ಷಣ ಮತ್ತೆ ಬೆಲೆ ಏರಿಸಿದ್ದನ್ನು ನಾವು ನೋಡಿದ್ದೀವಿ ಈ ದೇಶದಲ್ಲಿ. ಸೊ ಅದು ಬಿ ಜೆ ಪಿಯವರ ಒಂದು ಸ್ಟ್ರಾಟಜಿ. ಯಾವಾಗಲೂ ಚುನಾವಣೆ ಆದ ತಕ್ಷಣ ಮಾಡೇ ಮಾಡ್ತಾರೆ ಅವರು. ಯಾವುದ್ರೆ ಖಂಡಿತವಾಗಿ ಮಾಡ್ತಾರೆ, ಇದು ಹೊಸದಲ್ಲ. ಬೆಲೆ ನಿಯಂತ್ರಣ ಇಲ್ಲ. ಪೆಟ್ರೋಲ್ ಅಂತಿ ಅವ್ರಿಗೆ 6 ಮಂತ್ಗೆ ಒಂದು ಸಾರಿ ಹೆಚ್ಚು ಮಾಡ್ತಾನೆ ಇರ್ತಾರೆ. ಮತ್ತು ಈಗ ಇದು ನಮ್ಮ ವಿದ್ಯೆ ನೆಪ ಇಟ್ಕೊಂಡು ಮತ್ತೆ ಮಾಡ್ತಿದ್ದಾರೆ. ಸರಿಗ ವಿದೇಶ ಪ್ರವಾಸ ಮಾಡ್ತಾರೆ ಮೋದಿ ಅವರು, ಎಲ್ಲ ಆಗುತ್ತೆ. ಭಾರತ ಮಾತ್ರ ಇಲ್ಲೇ ಉಳಿತಾ ಇದೆ, ಇನ್ನೂ ಹಿಂದೆ ಹೋಗ್ತಾ ಇದೆ ದೇಶದ ಜನರ ಆರ್ಥಿಕ ಸ್ಥಿತಿಗತಿ. ಹಿಂಗಾದ್ರೆ ಹೆಂಗೆ ಸರ್? ಚಿಂತೆ ಮಾಡಬೇಕು, ಅವ್ರ ಪಾರ್ಟಿಯವ್ರು ಚಿಂತನೆ ಮಾಡಬೇಕು. ಅಲ್ಲಿ ಸೀನಿಯರ್ಸ್ ಭಾಳಷ್ಟು ಇದ್ದಾರೆ. ಬರೀ ಪ್ರವಾಸ ಆಯಿತು, ಆದರೆ ಇದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನೋದು ಅವ್ರ ಪಕ್ಷದವ್ರು ಅದನ್ನು ಹೇಳಬೇಕು ಪ್ರಧಾನಮಂತ್ರಿ. ಯಾಕಂದ್ರೆ ಪಕ್ಷ ದೊಡ್ಡದು, ವ್ಯಕ್ತಿಗತ ಅಲ್ಲ, ಪಕ್ಷ ಭಾಳ ದೊಡ್ಡದು. ಪಕ್ಷ ಅವ್ರಿಗೆ ಸಲಹೆ ಸೂಚನೆ ಕೊಡಬೇಕು ಯಾವ ಥರ ದೇಶ ನಡೆಸಬೇಕು ಏನಂತ.